ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವೇತನ ಹೆಚ್ಚಳ ಮತ್ತು ಕಾಯಂ ನೇಮಕಕ್ಕೆ ಒತ್ತಾಯಿಸಿ ಆರೋಗ್ಯ ಸಚಿವರ ಮುಂದೆ ಸ್ಟಾಫ್ ನರ್ಸ್ ಕಣ್ಣೀರಿಟ್ಟಿದ್ದಾರೆ. ಆರೋಗ್ಯ ಸಚಿವ ಖಾದರ್ಗೆ ಸ್ಟಾಫ್ ನರ್ಸ್ ಮನವಿ ಮಾಡಿದ್ದಾರೆ. ಸಕಲೇಶಪುರದಲ್ಲಿ ನಡೆದ ಸಭೆಯಲ್ಲಿ ಸಚಿವರ ಮುಂದೆ ಮನವಿ ಮಾಡಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ತಮ್ಮ ಮನವಿಯನ್ನ ಮಾಡಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ನಡೆದಿತ್ತು. ಇಲ್ಲಿ ಸ್ಟಾಫ್ ನರ್ಸ್ ಈ ರೀತಿಯಾಗಿ ಕಣ್ಣೀರಿಟ್ಟಿದ್ದಾರೆ. 17 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ, 17,000 ಸಂಬಳವನ್ನ ಪಡೆಯುತ್ತಿದ್ದೇವೆ, ಇದರಿಂದ ಕುಟುಂಬದ ನಿರ್ವಹಣೆ ತೀವ್ರ ಕಷ್ಟವಾಗ್ತಾ ಇದೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ತಾಯಿ ಮಕ್ಕಳ ಭಾಗ್ಯದಲ್ಲಿ 13 ವರ್ಷ ಸೇವೆ ಸಲ್ಲಿಸಿದ್ದೇವೆ, ವೇತನ ಏರಿಕೆಯಾಗಿಲ್ಲ ಅಂತ ಹೇಳಿ ತಮ್ಮ ನೋವನ್ನ ತೋಡಿಕೊಂಡಿದ್ದಾರೆ. ನಿಮ್ಮ ಮನವಿಯನ್ನ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ, ಈ ಕುರಿತಂತೆ ಕೇಂದ್ರ ಆರೋಗ್ಯ ಸಚಿವರನ್ನ ಭೇಟಿ ಮಾಡ್ತೇನೆ, ನಿಮ್ಮ ಸಮಸ್ಯೆ ಕೇಂದ್ರದ ಗಮನಕ್ಕೆ ತರುತ್ತೇನೆ ಅಂತ ಹೇಳಿ ಯುಟಿ ಖಾದರ್ ಅವರು ಭರವಸೆಯನ್ನ ನೀಡಿದ್ದಾರೆ. ಇಲ್ಲಿ ನಡೆದಂತ ಈ ಒಂದು ಸಭೆಯಲ್ಲಿ ಈ ರೀತಿಯಾದಂತ ಘಟನೆ ನಡೆದಿದೆ. ನಮ್ಗೆಲ್ಲ ಗೊತ್ತಾಯ್ತು, ಏನಾದರೂ ಕೂಡ ಪರ್ಮನೆಂಟ್ ಒಂದಾಗ್ಲಿಕ್ಕೆ ಸಾಧ್ಯವಿಲ್ಲ. ಸ್ಯಾಲರಿ ಜಾಸ್ತಿ ಮಾಡ್ಲಿಕ್ಕೆ ನಾನು ಕೇಂದ್ರಕ್ಕೆ ಮಾತಾಡ್ತೇನೆ. NHM ನ್ಯಾಷನಲ್ ಹೆಲ್ತ್ ಮಿಷನ್ ನಮ್ಗೆ ಇಲ್ಲಿ ಏನು ಕೂಡ ಇದಲ್ಲ. ಏನಾದ್ರು ನಾಳೆ ಅದು ಬಂದ್ ಮಾಡಿ ಬಿಟ್ರೆ ಮತ್ತೆ ನಿಮ್ಗೆ ಕೆಲಸ ಇಲ್ಲದಂತ ಪರಿಸ್ಥಿತಿ, ಆಗೇನ್ ಮಾಡ್ಬೇಕಂತ ಚೋದೋದು. ಅದಕ್ಕಾಗಿ ಅವ್ರಿಗೆ ಕೂಡ ನಾನು ಕೇಂದ್ರದ ನಮ್ಮ ಆರೋಗ್ಯ ಸಚಿವರು ಭೇಟಿ ಆಗ್ತೇನೆ. ಅದಮ್ಮ ಅದಕ್ಕೆ ನಿಮ್ಮ ನೋವೆಲ್ಲ ನಮ್ಗೆ ಗೊತ್ತಾಗ್ತದೆ. ಹೇಗೆ ಅಂತ ನನ್ನ ಫ್ರೆಂಡ್ ಇದ್ದ, ಅವನಿಗೆ ಅಮೆರಿಕದ ಅಪಾಸ ಮಾಡುವುದರಿಂದ ಅದು ಆಗೋದಿಲ್ಲ ಅಂತ ಗೊತ್ತಿದ್ರೆ ನಾನು ಬೇರೆಯವ್ರಿಗೆ ಏನು ಸುಮ್ಮನೆ ದುಡ್ಡು ಕೊಟ್ಟು ಹೋಗಿ ಮೋಸ ಹೋಗ್ಬೇಡಿ ಅಂತ ನಾನು ಹೇಳುದು ನಿಮ್ಗೆ. ನಿಮ್ಮ ಸ್ಯಾಲರಿ ಜಾಸ್ತಿ ಮಾಡಲಿಕ್ಕೆ ನೋಡುವ ಪ್ಲಾನಿಂಗ್ ಇದೆ. ಸಕಲೇಶಪುರದ ಒಳಗಡೆ ನಮ್ಮ ಕ್ಲಿನಿಕಲ್ ಕೆಲಸ ಮಾಡ್ತಕ್ಕಂಥ ರತನವರಿಗೆ ಇಲ್ಲಿಯ ಹಿರಿಯ ವೈದ್ಯಾಧಿಕಾರಿಗಳು ಅವರನ್ನು ಹೀನವಾಗಿ ಅಪಾಸ ಮಾಡುವುದರಿಂದ ಅದು ಆಗೋದಿಲ್ಲ ಅಂತ ಗೊತ್ತಿದ್ರೆ ನಾನು ಬೇರೆಯವ್ರಿಗೆ ಏನು ಸುಮ್ಮನೆ ದುಡ್ಡು ಕೊಟ್ಟು ಹೋಗಿ ಮೋಸ ಹೋಗ್ಬೇಡಿ ಅಂತ ನಾನು ಹೇಳುದು ನಿಮ್ಗೆ. ನಿಮ್ಮ ಸ್ಯಾಲರಿ ಜಾಸ್ತಿ ಮಾಡಲಿಕ್ಕೆ ನೋಡುವ ಪ್ಲಾನಿಂಗ್ ಇದೆ. ಸಕಲೇಶಪುರದ ಒಳಗಡೆ ನಮ್ಮ ಕ್ಲಿನಿಕಲ್ ಕೆಲಸ ಮಾಡ್ತಕ್ಕಂಥ ರತನವರಿಗೆ ಇಲ್ಲಿಯ ಹಿರಿಯ ವೈದ್ಯಾಧಿಕಾರಿಗಳು ಅವರನ್ನು ಹೀನವಾಗಿ ಅಪಾಸ ಮಾಡುವುದರಿಂದ ಅದು ಆಗೋದಿಲ್ಲ ಅಂತ ಗೊತ್ತಿದ್ರೆ ನಾನು ಬೇರೆಯವ್ರಿಗೆ ಏನು ಸುಮ್ಮನೆ ದುಡ್ಡು ಕೊಟ್ಟು ಹೋಗಿ ಮೋಸ ಹೋಗ್ಬೇಡಿ ಅಂತ ನಾನು ಹೇಳುದು ನಿಮ್ಗೆ. ನಿಮ್ಮ ಸ್ಯಾಲರಿ ಜಾಸ್ತಿ ಮಾಡಲಿಕ್ಕೆ ನೋಡುವ ಪ್ಲಾನಿಂಗ್ ಇದೆ.